ಪ್ರಿಯ ವಿದ್ಯಾರ್ಥಿ ಮಿತ್ರರೇ, BA ಅಂತಿಮ ವರ್ಷಕ್ಕೆ ನಿಮಗೆ ರಾಜ್ಯಶಾಸ್ತ್ರದಲ್ಲಿ 2 ವಿಷಯಗಳನ್ನು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಮೊದಲನೆಯದು ಈಗಾಗಲೇ ತಾವು ತಿಳಿದುಕೊಂಡಿರುವಂತೆ ಕಡ್ಡಾಯ ಪತ್ರಿಕೆ, ಅದು ಸಾರ್ವಜನಿಕ ಆಡಳಿತ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಎರಡನೆಯದು ಅಲ್ಲಿ ಆಪ್ಷನ್ಸ್ ಇದ್ದಾವೆ, ನಿಮಗೆ ಆಯ್ಕೆಗಳಿದ್ದಾವೆ. ನೀವುಗಳು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದ್ದರೂ ಕೂಡ ನಿಮ್ಮ ಜ್ಞಾನದ ದೃಷ್ಟಿಯಿಂದ ನಿಮಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಕೆಲವು ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿದ ನಂತರ ನಾವು ತೆಗೆದುಕೊಂಡಿರುವ ನಿರ್ಧಾರ, ಎರಡನೇ ಪತ್ರಿಕೆ ತುಲನಾತ್ಮಕ ಸರ್ಕಾರಗಳು ಅಥವಾ ಆಧುನಿಕ ಸರ್ಕಾರಗಳು ಅಂತ ಏನು ಕರೀತಾ ಇದ್ದೀವಿ. ಬ್ರಿಟನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಸಂವಿಧಾನಗಳ ಅಧ್ಯಯನ ಬರ್ತಾ ಇದೆ. ಇದರಲ್ಲಿ ಈ ಆಧುನಿಕ ಸರ್ಕಾರಗಳನ್ನು ನೀವು ಅಧ್ಯಯನ ಮಾಡಬೇಕಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ನಿಮಗೆ ಆಧುನಿಕ ಸರ್ಕಾರಗಳಲ್ಲಿ ಬ್ರಿಟಿಷ್ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ. ಮಿತ್ರರೇ, ನಾವು ಈಗಾಗಲೇ PUC ಸೆಕೆಂಡ್ ಇಯರ್ಗೆ ಮತ್ತು BA 1ಗೆ ಜೊತೆಗೆ BA 4th ಸೆಮಿಸ್ಟರ್ನಲ್ಲಿಯೂ ಕೂಡ ಸಂವಿಧಾನದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸಂವಿಧಾನ ಎಂದರೇನು ಅನ್ನುವ ಪ್ರಶ್ನೆ ಬಂದಾಗ ರಾಷ್ಟ್ರದ ಮೂಲಭೂತ ಕಾನೂನನ್ನು ಸಂವಿಧಾನವೆಂದು ಕರೆಯುತ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ. ಸಂವಿಧಾನವು ರಾಷ್ಟ್ರದ ಮೂಲಭೂತ ಕಾನೂನಾಗಿದೆ. ಅಂದರೆ ರಾಷ್ಟ್ರದಲ್ಲಿರುವ ಎಲ್ಲ ಕಾನೂನುಗಳು ಆ ಕಾನೂನಿನ ಚೌಕಟ್ಟಿನಲ್ಲಿ ಬರ್ತಾ ಇದ್ದಾವೆ, ಆ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಾವೆ. ನಾವು ರಾಷ್ಟ್ರದಲ್ಲಿ ಯಾವುದೇ ಒಂದು ಕಾನೂನನ್ನು, ನೀತಿಯನ್ನು, ಧೋರಣೆಯನ್ನು, ಯೋಜನೆಯನ್ನು, ಕಾರ್ಯಕ್ರಮವನ್ನು ನೋಡ್ರಿ, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಒಂದು ಕಾನೂನನ್ನು, ಒಂದು ನೀತಿಯನ್ನು, ಒಂದು ಧೋರಣೆಯನ್ನು, ಒಂದು ಕಾರ್ಯಕ್ರಮವನ್ನು, ಒಂದು ಯೋಜನೆಯನ್ನು ಹಾಕಿಕೊಂಡ್ರೆ ಅದು ಸಂವಿಧಾನಾತ್ಮಕ ಕಾನೂನಿನ ಚೌಕಟ್ಟಿನಲ್ಲಿಯೇ ಇರಬೇಕು. ಸಂವಿಧಾನಾತ್ಮಕ ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ಅಂತಂದರೆ ಸಂವಿಧಾನದಲ್ಲಿ ಯಾವ ಅಂಶಗಳನ್ನು ಹೇಳಿದ್ದಾರೆ, ಸಂವಿಧಾನದಲ್ಲಿ ಯಾವ ವಿಷಯಗಳನ್ನು ಹೇಳಿದ್ದಾರೆ, ಸಂವಿಧಾನದಲ್ಲಿ ಏನನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಯಾವುದರ ಮೇಲೆ ನಿರ್ಬಂಧಗಳನ್ನು ಹೇರಿದ್ದಾರೆ, ಅದಕ್ಕನುಗುಣವಾಗಿ ಸರ್ಕಾರ ನೀತಿ ಮತ್ತು ಧೋರಣೆಗಳನ್ನು ರೂಪಿಸಬೇಕಾಗ್ತಾ ಇದೆ. ಅಂದರೆ ಸಂವಿಧಾನವು ರಾಷ್ಟ್ರದ ಮೂಲಭೂತ ಕಾನೂನಾಗಿದ್ದು ಆ ಕಾನೂನಿಗನುಗುಣವಾಗಿ ರಾಷ್ಟ್ರದ ಆಡಳಿತವನ್ನು ನಾವು ನಡೆಸಬೇಕಾಗ್ತಾ ಇದೆ ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ನೆನಪಿಟ್ಕೊಳ್ಬೇಕು. ಇಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯಾಖ್ಯೆಗಳು ಬರ್ತಾ ಇದ್ದಾವೆ. ಆ ವ್ಯಾಖ್ಯೆಗಳ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಿಲ್ಲ. ಒಂದು ವ್ಯಾಖ್ಯೆಯನ್ನು ನೀವು ಬರೀಲೇಬೇಕು. ರಾಷ್ಟ್ರದ ಸಂವಿಧಾನವು ರಾಷ್ಟ್ರದ ಮೂಲಭೂತ ಕಾನೂನು ಅನ್ನೋದನ್ನು ತಾವುಗಳು ಕಡ್ಡಾಯವಾಗಿ ಬರೆಯಬೇಕು. ಊಲ್ಸೆ ಹೇಳುವಂತೆ, ಊಲ್ಸೆ ನಮಗೇನು ಹೇಳ್ತಾ ಇದ್ದಾರೆ? ಸರ್ಕಾರದ ಅಧಿಕಾರ, ಜನತೆಯ ಹಕ್ಕುಗಳು ಮತ್ತು ಇವೆರಡರ ಮಧ್ಯದ ಸಂಬಂಧದ ಹೊಂದಾಣಿಕೆ ಸ್ಪಷ್ಟಗೊಳಿಸುವುದೇ ಸಂವಿಧಾನ. ಸರ್ಕಾರ, ಇಲ್ಲಿ ಒಂದು ಬರ್ತಾ ಇದೆ, ಸರ್ಕಾರದ ಅಧಿಕಾರಗಳೇನು? ಮೊದಲನೇದು, ಒಂದು ರಾಷ್ಟ್ರ ಅಂದಮೇಲೆ ಸರ್ಕಾರ ಬರಬೇಕು, ಆ ಸರ್ಕಾರದ ಅಧಿಕಾರ. ಇನ್ನು ಎರಡನೇ ಅಂಶ, ಅಲ್ಲಿ ಜನಗಳು ಬೇಕು. ಒಂದು ರಾಷ್ಟ್ರ ನಿರ್ಮಾಣ ಆಗಬೇಕಾದ್ರೆ ಜನ ಬೇಕು, ಆ ಜನಗಳಿಗೆ ಹಕ್ಕುಗಳಿರಬೇಕು. ಸರ್ಕಾರಕ್ಕೆ ಅಧಿಕಾರ ಇದೆ ಊಲ್ಸೆ ಪ್ರಕಾರ, ಪ್ರಜೆಗಳಿಗೆ ಹಕ್ಕುಗಳಿದಾವೆ. ಈ ಎರಡನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುವುದು, ಇವೆರಡರ ಮಧ್ಯೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಸ್ಪಷ್ಟವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗುವುದೇ ಸಂವಿಧಾನ ಅನ್ನುವ ಒಂದು ವಾದವನ್ನು, ಒಂದು ವಿಚಾರವನ್ನು ಊಲ್ಸೆನ ಮುಂದೆ ಇಡ್ತಾ ಇದ್ದಾರೆ. ಅಷ್ಟನ್ನು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ಸಂವಿಧಾನದಲ್ಲಿ ಸಾಮಾನ್ಯವಾಗಿ ನಾವು ಪ್ರಕಾರಗಳ ಬಗ್ಗೆ ಮಾತಾಡ್ತೀವಿ. ಲಿಖಿತ ಸಂವಿಧಾನ, ಅಲಿಖಿತ ಸಂವಿಧಾನ, ಏಕಾತ್ಮಕ, ಸಂಯುಕ್ತ, ಈ ರೀತಿ ಸಂವಿಧಾನಗಳು ವರ್ಗೀಕರಣ ಮಾಡ್ತಾ ಇದ್ದೀವಿ. ಯೂನಿಟರಿ ಆ್ಯಂಡ್ ಫೆಡರಲ್, ರಿಟನ್ ಆ್ಯಂಡ್ ಅನ್ರಿಟನ್, ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್.
ನಮ್ಯ ಅನಮ್ಯ, ಈ ರೀತಿ ಸಂವಿಧಾನಗಳ ವರ್ಗೀಕರಣ ಆಗ್ತಾ ಇದೆ. ಬ್ರಿಟಿಷ್ ಸಂವಿಧಾನದ ಹಿನ್ನೆಲೆಯನ್ನು ನೋಡಲಾಗಿ ಬ್ರಿಟಿಷ್ ಸಂವಿಧಾನವು ಬಹಳಷ್ಟು ವಿಷಯಗಳಿಗೆ ಜನಕ ಆಗಿರುವುದನ್ನು ನಾವು ನೆನಪಿಟ್ಕೊಳ್ಬೇಕು. ಬ್ರಿಟಿಷ್ ಸಂವಿಧಾನವು ಅಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಸಂಸದೀಯ ವ್ಯವಸ್ಥೆಗೆ ಬ್ರಿಟನ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಲಿಮಿಟೆಡ್ ಮೊನಾರ್ಕಿ ಅಥವಾ ನಿರ್ಬಂಧಿತ ಅರಸೊತ್ತಿಗೆ ಅಂತ, ನಿಯಂತ್ರಿತ ಅರಸೊತ್ತಿಗೆ ಅಂತ ಏನು ಕರೀತಾ ಇದ್ದೀವಿ, ಅದಕ್ಕೆ ಬ್ರಿಟನ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಏಕಾತ್ಮಕ ಸರ್ಕಾರಕ್ಕೆ, ಏಕಾತ್ಮಕ ವ್ಯವಸ್ಥೆಗೆ ಬ್ರಿಟನ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಸಂಪ್ರದಾಯಗಳ ಪ್ರಕಾರ ಆಡಳಿತವನ್ನು ನಡೆಸುವುದಕ್ಕೆ ಬ್ರಿಟನ್ ಅತ್ಯುತ್ತಮ ಉದಾಹರಣೆಯಾಗಿದೆ. ನೋಡ್ರಿ ಎಷ್ಟು ಅಂಶಗಳು ಬರ್ತಾ ಇದ್ದಾವೆ. ಸಂಸದೀಯ ವ್ಯವಸ್ಥೆ, ಅಲಿಖಿತ ಸಂವಿಧಾನ, ಅದು ಈವನ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್, ಫ್ಲೆಕ್ಸಿಬಿಲಿಟಿಗೆ, ನಮ್ಯತೆಗೆ ಅತ್ಯುತ್ತಮ ಉದಾಹರಣೆ ಇದು. ಫ್ಲೆಕ್ಸಿಬಿಲಿಟಿಗೆ ಭಾಳ ಅತ್ಯುತ್ತಮ, ಯಾಕಂದರೆ ಬ್ರಿಟಿಷ್ ಸಂವಿಧಾನವನ್ನು ಅತ್ಯಂತ ಸರಳವಾಗಿ ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಸೊ ಏಕಾತ್ಮಕ ವ್ಯವಸ್ಥೆಗೆ ಅತ್ಯುತ್ತಮ ಉದಾಹರಣೆ, ಅಲಿಖಿತ ವ್ಯವಸ್ಥೆಗೆ, ಅಲಿಖಿತ ಸಂವಿಧಾನಕ್ಕೆ ಅತ್ಯುತ್ತಮ ಉದಾಹರಣೆ, ಸಂಸದೀಯ ವ್ಯವಸ್ಥೆಗೆ ಅತ್ಯುತ್ತಮ ಉದಾಹರಣೆ, ಆಮೇಲೆ ನಮ್ಯ ಅತ್ಯುತ್ತಮ ಉದಾಹರಣೆ, ಜೊತೆಗೆ ಸಂಪ್ರದಾಯಗಳನ್ನು ಆಧರಿಸಿ ಆಡಳಿತ ನಡೆಸುವುದಕ್ಕೂ ಕೂಡ ಇದೊಂದು ಅತ್ಯುತ್ತಮ ಉದಾಹರಣೆ. ಇವೆಲ್ಲಕ್ಕೂ ಮೇಲ್ಪಟ್ಟು ನಿಯಂತ್ರಿತ ಅರಸೊತ್ತಿಗೆಯಲ್ಲಿದೆ. ಈ ಅಂಶಗಳು ಬ್ರಿಟಿಷ್ ಸಂವಿಧಾನವನ್ನು ಒಂದು ವಿಶಿಷ್ಟ ಮತ್ತು ವಿಶೇಷ ಸಂವಿಧಾನವನ್ನಾಗಿ ರೂಪಿಸ್ತಾ ಇದ್ದಾವೆ. ಜೊತೆಗೆ ಬ್ರಿಟಿಷ್ ಸಂವಿಧಾನ ಯಾವುದೇ ನಿರ್ದಿಷ್ಟ ದಿನ ಜಾರಿಗೆ ಬಂದಿಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಭಾರತೀಯ ಸಂವಿಧಾನ ಜಾರಿಗೆ ಬಂದ ದಿನ ಮಾತಾಡಿ ಅಂದ ಕೂಡಲೇ ನಾವೆಲ್ಲರೂ ಭಾಳ ಸರಳವಾಗಿ ಹೇಳ್ತಾ ಇದ್ದೀವಿ 26 ಜನವರಿ 1950 ಅಂತ. ಜನವರಿ 26, 1950 ಭಾರತದ ಸಂವಿಧಾನ ಜಾರಿಗೆ ಬಂತು ಅಂತ ನಾವು ಹೇಳ್ತಾ ಇದ್ದೀವಿ. ಭಾರತದ ಸಂವಿಧಾನದ ನಿರ್ಮಾಣದ ವಿಷಯ ಬಂದಾಗ ಸಂವಿಧಾನ ರಚನಾ ಸಮಿತಿ ಅಥವಾ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಏನು ಕರೀತಾ ಇದ್ದೀವಿ, ಈ ಸಂವಿಧಾನ ರಚನಾ ಸಮಿತಿ ಭಾರತದ ಸಂವಿಧಾನವನ್ನು ರಚನೆ ಮಾಡಿತು ಅಂತ ಹೇಳ್ತಾ ಇದ್ದೀವಿ. 2 ವರ್ಷ 11 ತಿಂಗಳು 18 ದಿನಗಳವರೆಗೆ ಚರ್ಚೆ ಮಾಡಿ ಭಾರತದ ಸಂವಿಧಾನಕ್ಕೆ ಒಂದು ನಿರ್ದಿಷ್ಟ ರೂಪವನ್ನು ಕೊಟ್ಟರು ಅಂತ ಹೇಳ್ತಾ ಇದ್ದೀವಿ. ಆದರೆ ಬ್ರಿಟಿಷ್ ಸಂವಿಧಾನದ ವಿಷಯ ಬಂದಾಗ ಇದು ಕಾಲಾನುಸಾರವಾಗಿ ವಿಕಸಿತಗೊಂಡಿರುವ ಸಂವಿಧಾನ. ಇದನ್ನು ಯಾವುದೇ ಒಂದು ನಿರ್ದಿಷ್ಟ ದಿನದಂದು ರಚನೆ ಮಾಡಿಲ್ಲ. ಇದು ರೂಪಿಸಲ್ಪಟ್ಟ ಅಥವಾ ರಚಿಸಲ್ಪಟ್ಟ ಸಂವಿಧಾನ ಅಲ್ವೇ ಅಲ್ಲ. ಸಂವಿಧಾನ ಕರಡು ರಚನಾ ಸಮಿತಿ ಆಗಲಿ, ಸಂವಿಧಾನ ಏನು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅಂತ ಕರೀತಾ ಇದ್ದೀವಿ, ಸಂವಿಧಾನ ರಚನಾ ಸಮಿತಿ ಅಂತ ಕರೀತಾ ಇದ್ದೀವಿ, ಇದರಿಂದ ಅಥವಾ ತಜ್ಞರಿಂದ ರಚಿಸಲ್ಪಟ್ಟ ಸಂವಿಧಾನ ಇದಲ್ಲ. ಕಾಲಾನುಸಾರವಾಗಿ ಅವಶ್ಯಕತೆಗಳಿಗನುಗುಣವಾಗಿ ಬೆಳೆದು ಬಂದಂತಹ ಸಂವಿಧಾನ ಇದು. ಅದಕ್ಕೆ ಒಬ್ಬ ದಾರ್ಶನಿಕ ಹೇಳ್ತಾ ಇದ್ದಾನೆ, ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್ ಈಸ್ ಎ ಚೈಲ್ಡ್ ಆಫ್ ಚಾನ್ಸ್ ಆ್ಯಂಡ್ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದಾನೆ. ಇದು ಅವಕಾಶಗಳು ಮತ್ತು ಅಪಘಾತಗಳಿಂದ ಬೆಳೆಯುತ್ತಿರುವ ಸಂವಿಧಾನ. ಅವಕಾಶಗಳು ಯಾವಾಗ ಸಿಗ್ತಾ ಇದ್ದಾವೆ, ಬದಲಾವಣೆಗಳು ಯಾವಾಗ ಅವಶ್ಯಕವಾಗ್ತಾ ಇದ್ದಾವೆ, ಅದಕ್ಕನುಗುಣವಾಗಿ ಬೆಳೆಯುತ್ತಿರುವಂತಹ ಒಂದು ಸಂವಿಧಾನ ಈ ಬ್ರಿಟಿಷ್ ಸಂವಿಧಾನ ಅನ್ನೋದು ನಾವು ನೆನಪಿಟ್ಕೊಳ್ಬೇಕು. ಈ ಬ್ರಿಟಿಷ್ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದರೆ ಬಹುಶಃ ಇತಿಹಾಸವನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಬ್ರಿಟನ್ನಿನ ಐತಿಹಾಸಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡಿರ್ತಾ ಇದ್ದೀರಿ. ಇದು ವಿಕಸಿತ ಸಂವಿಧಾನ ಅಂತ ಹೇಳಿದೆ. ಅದಕ್ಕೆ ಟೆಕ್ನಿಕಲ್ ಟರ್ಮ್ ಏನು ಯೂಸ್ ಮಾಡ್ತಾರೆ, ಉತ್ಕ್ರಾಂತೀಯ ಸಂವಿಧಾನ ಅಂತ ಕರೀತಾ ಇದ್ದಾರೆ. ಅಂದರೆ ಇದು ಉತ್ಕ್ರಾಂತವಾಗ್ತಾ ಬೆಳೀತಾ ಬರ್ತಾ ಇರುವಂತಹ ಒಂದು ಸಂವಿಧಾನ, ಇದು ವಿಕಸಿತವಾಗುತ್ತಿರುವಂತಹ ಒಂದು ಸಂವಿಧಾನ. ಈ ಸಂವಿಧಾನ ಸಂಪೂರ್ಣವಾಗಿ ಸಂಪ್ರದಾಯಗಳ ಮೇಲೆ ನಿಂತಿದೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ನಾನು ಆಗಲೇ ನಿಮ್ಗೊಂದು ಮಾತು ಹೇಳಿದೆ, ಅಲಿಖಿತ ಸಂವಿಧಾನ ಅಂತ. ಸಂವಿಧಾನದ ವಿದ್ಯಾರ್ಥಿಗಳಾದ ನಾವುಗಳು ಯಾವುದೇ ಸಂವಿಧಾನವನ್ನು ವೈಜ್ಞಾನಿಕವಾಗಿ ಸಂಪೂರ್ಣವಾಗಿ ಲಿಖಿತ ಅಂತ ಹೇಳಲಿಕ್ಕೂ ಬರೋದಿಲ್ಲ, ಅಲಿಖಿತ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಯಾಕೆಂದರೆ ಭಾರತದ ಸಂವಿಧಾನ ನಾವು ಲಿಖಿತ ಅಂತ ಹೇಳ್ತಾ ಇದ್ದೀವಿ.
ಭಾರತದ ಸಂವಿಧಾನವು ಲಿಖಿತ ಸಂವಿಧಾನವಾಗಿದೆ. 22 ಅಧ್ಯಾಯಗಳಿದಾವೆ. ಮೂಲಭೂತವಾಗಿ 395 ವಿಧಿಗಳಿದಾವೆ. 8 ಶೆಡ್ಯೂಲ್ಗಳಿದಾವೆ ಅಥವಾ ಅನುಸೂಚಿಗಳಿದಾವೆ ಅಂತ ನಾವು ಕಲಿಸ್ತೀವಿ. ಈಗ 8 ಇದ್ದುದು 12 ಆಗಿದ್ದಾವೆ, 395 ಇದ್ದುದು 445, ಅದು ಆಮದುಗಳು ಬೇರೆ. ಆದರೂ ಕೂಡ ಭಾರತೀಯ ಸಂವಿಧಾನದಲ್ಲಿ ಅಲಿಖಿತ ಭಾಗಗಳಿದಾವೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಲಿಖಿತ ಭಾಗಗಳು ಯಾವುವು ಅಂತಂದರೆ, 2 ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ಪ್ರಧಾನಮಂತ್ರಿಯ ನೇಮಕಾತಿಯ ಬಗ್ಗೆ ಸಂವಿಧಾನದಲ್ಲಿ ಎಲ್ಲಿಯೂ ಹೇಳಿಲ್ಲ ಬಹುಮತ ಪಡೆದ ಪಕ್ಷದ ನಾಯಕ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ. ಆದರೆ ಬ್ರಿಟನ್ನಿನ ಸಂಪ್ರದಾಯಗಳನ್ನು ಅನುಸರಿಸುವಂತಹ ನಾವುಗಳು ಇವತ್ತಿನವರೆಗೆ ಅದನ್ನು ಪಾಲಿಸಿಕೊಂಡು ಬಂದಿದ್ದೀವಿ. ಇನ್ನು 52ನೇ ವಿಧಿ ಭಾರತದ ಸಂವಿಧಾನ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ರಾಷ್ಟ್ರದ ಎಲ್ಲ ಕಾರ್ಯಾಂಗಿ ಅಧಿಕಾರಗಳು ರಾಷ್ಟ್ರಪತಿಯವರ ಕೈನಲ್ಲಿವೆ. ಅಂದರೆ ರಾಷ್ಟ್ರಪತಿಗಳು ರಾಷ್ಟ್ರದ ಕಾರ್ಯಾಂಗಿಯ ಮುಖ್ಯಸ್ಥರು. ರಾಷ್ಟ್ರದ ಆಡಳಿತವನ್ನು ನಡೆಸುವ ಜವಾಬ್ದಾರಿ ಅವರಿಗಿದೆ. ರಾಷ್ಟ್ರದ ಆಡಳಿತವನ್ನು ಅವರು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. ಆದರೆ ನಾವುಗಳು ಗಮನಿಸಬೇಕಾದಂಥ ಒಂದು ಅಂಶ ಏನಪ್ಪ ಅಂತಂದರೆ, ರಾಷ್ಟ್ರಪತಿಯವರ ಹೆಸರಿನಲ್ಲಿ ಕಾರ್ಯಾಂಗೀಯ ಅಧಿಕಾರಗಳನ್ನು ಮಂತ್ರಿಮಂಡಲ ಚಲಾಯಿಸ್ತಾ ಇದೆ. ಇದೆಲ್ಲೂ ಬರೆದಿಟ್ಟಿಲ್ಲ. ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆ ಇರೋದ್ರಿಂದ, ಸಂಸದೀಯ ಸರ್ಕಾರ ಇರೋದ್ರಿಂದ ಇದು ನಾಮಮಾತ್ರ ಕಾರ್ಯಾಂಗವಾಗಿದೆ. ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗ, ಮಂತ್ರಿಮಂಡಲ ನೈಜ ಕಾರ್ಯಾಂಗ. ಇದು ನೋಡ್ರಿ, ಇದು ಅಲಿಖಿತ. ಅಂದರೆ ನಮ್ಮ ಸಂವಿಧಾನ ಲಿಖಿತ ಅಂತ ವಾದವನ್ನು ನಾವು ಮಂಡಿಸಿದರೂ ಕೂಡ ನಮ್ಮ ಸಂವಿಧಾನದಲ್ಲಿ ಕೆಲವು ಅಲಿಖಿತ ಅಂಶಗಳಿದ್ದಾವೆ. ಇನ್ನು ಬ್ರಿಟನ್ನಿನ ಸಂವಿಧಾನ ಅಲಿಖಿತ ಸಂವಿಧಾನ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಅಲಿಖಿತ ಸಂವಿಧಾನ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಬ್ರಿಟಿಷ್ ಸಂವಿಧಾನವು ಒಂದು ಹೊತ್ತಿಗೆಯ ರೂಪದಲ್ಲಿ ನಮಗೆ ಲಭ್ಯ ಇಲ್ಲದೇ ಇರೋದ್ರಿಂದ ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಇದಕ್ಕೆ ಅಲಿಖಿತ ಸಂವಿಧಾನ ಅಂತ ಹೇಳಲಿಕ್ಕೆ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಇದು ಒಂದು ಹೊತ್ತಿಗೆಯ ರೂಪದಲ್ಲಿ ನಮಗೆ ಲಭ್ಯ ಇಲ್ಲದೇ ಇರುವುದು. ಆದರೆ ಬ್ರಿಟಿಷ್ ಸಂವಿಧಾನದ ಕೆಲವು ಲಿಖಿತ ಭಾಗಗಳನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ 1689ರ ಬಿಲ್ ಆಫ್ ರೈಟ್ಸ್, 1215ರ ಮ್ಯಾಗ್ನಾ ಕಾರ್ಟ್, 1911 ಮತ್ತು 1940ರ ಸಂಸದೀಯ ಕಾನೂನುಗಳು, ನ್ಯಾಯಾಂಗದ ನಿರ್ಣಯಗಳು, ಇವು ಎಲ್ಲವುಗಳು ಬ್ರಿಟಿಷ್ ಸಂವಿಧಾನದ ಲಿಖಿತ ಭಾಗಗಳಾಗಿದ್ದಾವೆ. 1628ರ ಪಿಟಿಷನ್ ಆ್ಯಕ್ಟ್ ಅಂತ ಬರ್ತಾ ಇದೆ. ಬ್ರಿಟಿಷ್ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ಚರ್ಚೆ ಮಾಡುವಂಥ ಸಮಯದಲ್ಲಿ ಕೆಲ್ಟರ್ ಬಗ್ಗೆ ಒಂದು ರೆಫರೆನ್ಸ್ ಬರ್ತಾ ಇದೆ. ಈ ಕೆಲ್ಟರು ಅನ್ನುವರು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಬ್ರಿಟನ್ನಿನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಆಕ್ರಮಣ ಮಾಡುವಂತಹ ಕೆಲ್ಟರು ಕ್ರಿಸ್ತಪೂರ್ವ 55ನೇ ಇಸ್ವಿಯಲ್ಲಿ ಜೂಲಿಯಸ್ ಸೀಸರ್ ಬ್ರಿಟನ್ನನ್ನು ಆಕ್ರಮಿಸುವವರೆಗೆ ಆಡಳಿತವನ್ನು ನಡೆಸ್ತಾರೆ. ಅಂದರೆ ಕೆಲ್ಟರು ಸುಮಾರು 550 ವರ್ಷ ಆಡಳಿತ ನಡೆಸ್ತಾರೆ. ಜೂಲಿಯಸ್ ಸೀಸರ್ ಬ್ರಿಟನ್ನನ್ನು ವಶಪಡಿಸಿಕೊಂಡ ನಂತರ ಸುಮಾರು ಕ್ರಿಸ್ತಶಕ 407ರವರೆಗೆ ಅಲ್ಲಿ ರೋಮನ್ನರ ಆಡಳಿತ ಉಳಿತಾ ಇದೆ. ಆದರೆ ರೋಮನ್ನರ ಮತ್ತು ಕೆಲ್ಟರ ಪ್ರಭಾವ ಬ್ರಿಟನ್ನಿನ ಮೇಲೆ ಕಡಿಮೆ ಇದೆ ಅನ್ನೋದನ್ನು ನಾವು ಹೇಳ್ಬೋದು. ಇನ್ನು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಸ್ಯಾಕ್ಸನರು ಇಂಗ್ಲೆಂಡನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಸ್ಯಾಕ್ಸನರು ಇಂಗ್ಲೆಂಡನ್ನು ವಶಪಡಿಸಿಕೊಳ್ತಾ ಇದ್ದಾರೆ. ತದನಂತರ ಅವರು 1066ರವರೆಗೆ ಬ್ರಿಟನ್ನನ್ನು ಆಳ್ತಾ ಇದ್ದಾರೆ. ಈ ವಿಟೆಗ್ WITEZ ಅಂತ ಒಂದು ಬರ್ತಾ ಇದೆ, ವಿದ್ವಾಂಸ ಮಂಡಳಿ ಅಂತ ಕನ್ನಡದಲ್ಲಿ ಕರೀತಾ ಇದ್ದಾರೆ. ಈ ವಿದ್ವಾಂಸ ಮಂಡಳಿ ಅಥವಾ ವಿಟೆಗ್ ಅನ್ನು ರಚನೆ ಮಾಡಿದ್ದು ಈ ಸ್ಯಾಕ್ಸನರು. ಇದರ ವಿಶೇಷತೆ ಏನಪ್ಪಾ ಅಂತಂದರೆ,
ಅರಸ ಆಡಳಿತವನ್ನು ನಡೆಸಬೇಕಾದರೆ ಸ್ವತಂತ್ರ ನಿರ್ಣಯ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಈ ವಿದ್ವಾಂಸ ಮಂಡಳಿ ಏನು ತಜ್ಞರ ಒಂದು ಸಮಿತಿ ಇದೆಲ್ಲ ವಿಟೇಗಂತ ಏನು ಕರೀತಾ ಇದ್ದೀವಲ್ಲ, ಈ ವಿದ್ವಾಂಸ ಮಂಡಳಿಯ ಸಲಹೆಯ ಮೇರೆಗೆ, ಈ ವಿದ್ವಾಂಸ ಮಂಡಳಿಯ ಮಾರ್ಗದರ್ಶನದ ಮೇರೆಗೆ ಒಂದು ಪುಸ್ತಕದಲ್ಲಿ WITAN ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಪುಸ್ತಕದಲ್ಲಿ WITEN ಅಂತ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ವಿಟನ್ WITAN ಅಥವಾ WITEN ವಿಟನ್ ಅಂತ ಏನು ಬರ್ತಾ ಇದೆ, ಇದೊಂದು ವಿದ್ವಾಂಸ ಮಂಡಳಿ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಅಷ್ಟನ್ನೇ ನೆನ್ಪಿಟ್ಕೊಂಡ್ರೆ ಸಾಕು. ಇದು ಅರಸನಿಗೆ ಆಡಳಿತದ ಮತ್ತು ನಿರ್ಣಯ ತೆಗೆದುಕೊಳ್ಳುವ ವಿಚಾರದಲ್ಲಿ ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನಗಳನ್ನು ನೀಡುವಂಥ ಒಂದು ಸಂಸ್ಥೆಯಾಗಿತ್ತು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಈ ವಿಟೆನ್ ಅನ್ನುವುದೇ ಅರಸನಿಗೆ ಮಾರ್ಗದರ್ಶನವನ್ನು ಮಾಡಿ, ಅರಸನಿಗೆ ಸಲಹೆಗಳನ್ನು ನೀಡಿ, ಸ್ಯಾಕ್ಷನ್ನರ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ಸ್ಥಾನಿಕ ಸರ್ಕಾರಗಳ ಸ್ಥಾಪನೆಯಾದವು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಅಂದರೆ ಇಂಗ್ಲೆಂಡಿನಲ್ಲಿ ಸ್ಥಾನಿಕ ಸರ್ಕಾರಗಳ ಸ್ಥಾಪನೆಯಾದದ್ದು ಸ್ಯಾಕ್ಷನ್ನರ ಅವಧಿಯಲ್ಲಿ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ತದನಂತರ ಏನಾಗ್ತಾ ಇದೆ ಅಂತಂದರೆ, ಕ್ರಿಸ್ತಶಕ 1066ರಲ್ಲಿ ನಾರ್ಮನ್ ದೊರೆ, ಮೊದಲನೇ ವಿಲಿಯಂ ಅಂತ ಕರಿತಾ ಇದ್ದೀವಿ, ವಿಲಿಯಂ ದಿ ಫಸ್ಟ್, ನಾರ್ಮನ್ ಕಿಂಗ್ ವಿಲಿಯಂ ದಿ ಫಸ್ಟ್ ಅಂತ ಹೇಳ್ತಾ ಇದ್ದೀವಿ. 1066ರಲ್ಲಿ ಈತ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸ್ತಾ ಇದ್ದಾನೆ. ಅಂದರೆ ಇಂಗ್ಲೆಂಡ್ 1066ರಲ್ಲಿ ಈ ನಾರ್ಮನ್ ಅರಸರ ಆಳ್ವಿಕೆಗೆ ಒಳಪಡ್ತಾ ಇದೆ. ವಿಲಿಯಂ ಅನ್ನುವವನು ಅದನ್ನು ಆಕ್ರಮಣ ಮಾಡ್ತಾ ಇದ್ದಾನೆ. ಈ ನಾರ್ಮನ್ನರು ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಆದ ಒಂದು ಬದಲಾವಣೆ ಏನಪ್ಪ ಅಂದರೆ, ಕೇಂದ್ರ ಮಟ್ಟದ ಆಡಳಿತದಲ್ಲಿ ಬದಲಾವಣೆ ಆಗ್ತಾ ಇದೆ, ಆದರೆ ಸ್ಥಾನಿಕ ಆಡಳಿತದಲ್ಲಿ ಅವರು ಏನೂ ಬದಲಾವಣೆಯನ್ನು ಮಾಡೋದಿಲ್ಲ. ಆದರೆ ಇವರು ದ ಗ್ರೇಟ್ ಕೌನ್ಸಿಲ್ ಆ್ಯಂಡ್ ಕಿಂಗ್ಸ್ ಕೋರ್ಟ್, ದಿ ಗ್ರೇಟ್ ಕೌನ್ಸಿಲ್ ಆ್ಯಂಡ್ ಕಿಂಗ್ಸ್ ಕೋರ್ಟ್ ಎಂಬ 2 ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ತದನಂತರ ಈ ಗ್ರೇಟ್ ಕೌನ್ಸಿಲ್ ಆ್ಯಂಡ್ ಕಿಂಗ್ಸ್ ಕೋರ್ಟ್ಗಳು ಹೌಸ್ ಆಫ್ ಲಾರ್ಡ್ಸ್ ಮತ್ತು ಪ್ರೈವಿ ಕೌನ್ಸಿಲ್ ಆಗಿ ಪರಿವರ್ತಿತವಾಗ್ತಾ ಇದ್ದಾವೆ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಗ್ರೇಟ್ ಕೌನ್ಸಿಲ್ ಮತ್ತು ಈ ಪ್ರೈವಿ ಕೌನ್ಸಿಲ್ ಇವೆರಡೂ ತದನಂತರದಲ್ಲಿ ಹೌಸ್ ಆಫ್ ಲಾರ್ಡ್ಸ್ ಆಗಿ ಪರಿವರ್ತನೆ ಆಗ್ತಾ ಇದ್ದಾವೆ. ತದನಂತರ ಮೊದಲನೆಯ ಹೆನ್ರಿಯ ಆಡಳಿತ ಅಲ್ಲಿ ಪ್ರಾರಂಭವಾಗ್ತಾ ಇದೆ. ಈ ಮೊದಲನೆಯ ಹೆನ್ರಿ 1215ರ ಐತಿಹಾಸಿಕ ಘಟ್ಟವಾದಂಥ ಮ್ಯಾಗ್ನಾ ಕಾರ್ಟಾಗೆ ಸಹಿ ಹಾಕ್ತಾ ಇದ್ದಾನೆ. ಅಂದರೆ ಬ್ರಿಟಿಷ್ ಸಂವಿಧಾನದ ಮೊದಲ ಲಿಖಿತ ಭಾಗವಾದಂಥ ಮ್ಯಾಗ್ನಾ ಕಾರ್ಟಾ ಈ ಮೊದಲನೆಯ ಹೆನ್ರಿಯ ಅವಧಿಯಲ್ಲಿ ಅಂಕಿತವನ್ನು ಪಡೆದುಕೊಳ್ತಾ ಇದೆ, ಮಾನ್ಯತೆಯನ್ನು ಪಡೆದುಕೊಳ್ತಾ ಇದೆ. ಅಂದರೆ ಇಲ್ಲಿ ಇಂಗ್ಲೆಂಡಿನ ರಾಜಕೀಯ ಇತಿಹಾಸ, ಸಂವಿಧಾನಾತ್ಮಕ ಇತಿಹಾಸ ಪ್ರಾರಂಭವಾಗ್ತಾ ಇದೆ. ತದನಂತರ ಈ ಜನರಲ್ ಕೌನ್ಸಿಲ್ನ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅದರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡದೆ, ಯಾಕಂದರೆ ನಾವುಗಳು ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವಂತಹ ಸಮಯದಲ್ಲಿ ಈ ಅರಸರ ಆಳ್ವಿಕೆಯಿಂದ ನಮ್ಮ ಸಂವಿಧಾನಕ್ಕೆ ಆದಂಥ ಕೊಡುಗೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ನಿಮ್ಗೆ ಗೊತ್ತಿರಲಿ, 1295ರಲ್ಲಿ ಮೊದಲನೇ ಎಡ್ವರ್ಡ್ ಆಳ್ತಾ ಇರ್ತಾನೆ. ಅವ ಫಸ್ಟ್ ಮಾಡೆಲ್ ಪಾರ್ಲಿಮೆಂಟ್ ಅಥವಾ ಮಾದರಿ ಸಂಸತ್ತಿನ ಸಭೆ ಕರೀತಾ ಇದ್ದಾನೆ. ಅಂದರೆ 1295ರಲ್ಲಿಯೇ ಮೊದಲನೆಯ ಸಂಸತ್ತಿನ ಸಭೆಯಲ್ಲಿ ಆಗ್ತಾ ಇದೆ. 1295 ಅಂದರೆ ಸುಮಾರು 700 ವರ್ಷಗಳ ಹಿಂದೆ ಇಂಗ್ಲೆಂಡಿನಲ್ಲಿ ಸಂಸತ್ತಿನ ಸಭೆ ನಡೀತಾ ಇದೆ. ಆದರೆ ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ, ಅದಕ್ಕಿಂತ ಮೊದಲು ನಮ್ಮ ಬಸವಣ್ಣನವರು ಕಲ್ಯಾಣದಲ್ಲಿ ಸಂಸತ್ ಸಭೆಯನ್ನು ನಡೆಸ್ತಾ ಇದ್ದಾರೆ. ಈ ಶರಣರ ಸಭೆಯನ್ನು ನಡೀತಾ ಇದೆ. ಇದು ಮೊದಲನೇ ಸಂಸತ್ತು ಅನ್ನೋದನ್ನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ಬೇಕು. ಆದರೆ ಸಂವಿಧಾನಾತ್ಮಕವಾದಂಥ ಒಂದು ಸಂಸತ್ ಸಭೆ ನಡೆದಿದ್ದು ಇಂಗ್ಲೆಂಡಿನಲ್ಲಿ 1295ರಲ್ಲಿ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಅದು ಕೂಡ ಮೊದಲನೆಯ ಎಡ್ವರ್ಡ್ನಿಂದ. ಎಡ್ವರ್ಡ್ ದಿ ಫಸ್ಟ್, ದ ಬ್ರಿಟಿಷ್ ಕಿಂಗ್, ವಾಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್.
ತದನಂತರ ಏನಾಗ್ತಾ ಇದೆ ಅಂದರೆ ಎಡ್ವರ್ಡ್ ಈ ಮಾದರಿ ಸಂಸತ್ತಿನ ಸಭೆಯನ್ನು ಕರೆದ ನಂತರ ಅಲ್ಲಿ ಸಂಸತ್ತಿನಲ್ಲಿ 3 ಭಾಗಗಳಾಗ್ತಾ ಇದ್ದಾವೆ. ಒಂದು ಶ್ರೀಮಂತರು, ಮಧ್ಯಮ ವರ್ಗದವರು ಮತ್ತು ಕಾರ್ಮಿಕರು ಅಥವಾ ಕೃಷಿಕರು ಅಂತ 3 ವರ್ಗಗಳಾಗ್ತಾ ಇದ್ದಾವೆ. ಇಂಗ್ಲೀಷ್ನವರಿಗೆ ಬಾರ್ಮ್ಸ್, ಕ್ಲರ್ಜಿ ಮತ್ತು ಕಾಮನ್ಸ್ ಅಂತ ಕರೀತಾ ಇದ್ದಾರೆ. ಬಾರ್ಮ್ಸ್, ಕ್ಲರ್ಜಿ ಮತ್ತು ಕಾಮನ್ಸ್ ಅಂತ ಕರೀತಾ ಇದ್ದಾರೆ. ಈ 3 ವರ್ಗಗಳು ಬರ್ತಾ ಇದ್ದಾವೆ. ಈ 3 ವರ್ಗ ಒಬ್ಬರ ಜೊತೆ ಒಬ್ಬರು ಕೂತ್ಕೊಳ್ಳಿಕ್ಕೆ ಸಿದ್ಧರಿರೋದಿಲ್ಲ. ಇಲ್ಲಿ ಒಂದು ಮಾತನ್ನು ಹೇಳಬೇಕು. ಪಾಶ್ಚಿಮಾತ್ಯ ರಾಷ್ಟ್ರದವರು ನಮ್ಮನ್ನು ಜಾತಿವಾದಿಗಳು ಅಂತ ಕರೀತಾ ಇದ್ದಾರೆ, ವರ್ಣವಾದಿಗಳು ಅಂತ ಕರೀತಾ ಇದ್ದಾರೆ, ಸಮಾನತೆ ಇಲ್ಲ ಅಂತ ಕರೀತಾ ಇದ್ದಾರೆ. ಬಸವಣ್ಣನವರು ಸಮಾನರ ಸಭೆಯನ್ನು 11ನೇ ಶತಮಾನದಲ್ಲಿ ಕರೀತಾ ಇದ್ದಾರೆ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ 14ನೇ ಶತಮಾನದಲ್ಲಿಯೂ ಕೂಡ ಬ್ರಿಟನ್ನಿನಲ್ಲಿ ಈ 3 ವರ್ಗದವರು, ಶ್ರೀಮಂತರು, ಮಧ್ಯಮ ವರ್ಗದವರು ಮತ್ತು ಸಾಮಾನ್ಯರು ಕೂತ್ಕೊಳ್ಳೋಕ್ಕೆ ರೆಡಿ ಆಗೋದಿಲ್ಲ. ಅದಕ್ಕೆ 3 ಸದನಗಳಾಗ್ತಾ ಇದ್ದಾವೆ ಅಲ್ಲಿ. ತದನಂತರ 14ನೇ ಶತಮಾನದ ಕೊನೆಯ ಭಾಗದಲ್ಲಿ ಶ್ರೀಮಂತರು ಮತ್ತು ಮಧ್ಯಮ ವರ್ಗದವರು ಕೂಡಲಿಕ್ಕೆ ಒಪ್ಕೊಳ್ತಾರೆ, ಸಾಮಾನ್ಯರು ಬೇರೆ ಆಗ್ತಾ ಇದ್ದಾರೆ. ಆವಾಗ ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಥವಾ ಸಾಮಾನ್ಯರ ಸದನ ಮತ್ತು ಶ್ರೀಮಂತರ ಸದನದ ರಚನೆಯಾಗ್ತಾ ಇದೆ ಅಂತ ನಾವು ನೆನಪಿಟ್ಕೊಳ್ಬೇಕು. 1400ರಿಂದ 1485ರವರೆಗೆ ಈ ಲ್ಯಾಂಕಾಸ್ಟರ್ ಮತ್ತು ಯಾರ್ಕ್ ಅರಸರ ಆಡಳಿತದಲ್ಲಿ ಈ ಸಂಸ್ಥೆಯ ಅಧಿಕಾರ ನಾವು ಕಾಣ್ತಾ ಇದ್ದೀವಿ. 1400ರಿಂದ 1485ರವರೆಗೆ ಲ್ಯಾಂಕಾಸ್ಟರ್ ಮತ್ತು ಈ ಯಾರ್ಕ್ ಅರಸರ ಆಡಳಿತದಲ್ಲಿ, ಲ್ಯಾಂಕ್ಶೈರ್, ಯಾರ್ಕ್ಶೈರ್ ಅಂತ ಏನು ಬರ್ತಾ ಇದ್ದಾವೆ ಆ ಪ್ರದೇಶಗಳಿರಬೇಕು ಮೋಸ್ಟ್ಲಿ. ಈ ಲ್ಯಾಂಕಾಸ್ಟರ್ ಮತ್ತು ಯಾರ್ಕ್ ಅರಸರ ಅವಧಿಯಲ್ಲಿ ಅಂದರೆ 1400ರಿಂದ 1485ರವರೆಗೆ ಬರ್ತಾ ಇದೆ. ಇನ್ನು ಟ್ಯೂಡರು 1485ರಿಂದ 1600ರವರೆಗೆ ಇಂಗ್ಲೆಂಡನ್ನು ಆಳ್ತಾ ಇದ್ದಾರೆ. ಟ್ಯೂಡರು 1485ರಿಂದ 1600ರವರೆಗೆ ಅಂದರೆ ಸುಮಾರು 115 ವರ್ಷಗಳವರೆಗೆ ಇಂಗ್ಲೆಂಡನ್ನು ಆಳ್ತಾ ಇದ್ದಾರೆ. ಈ ಟ್ಯೂಡರ್ ಅರಸರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸಂಸತ್ತಿನ ಅಧಿವೇಶನವನ್ನು ಕರೀತಾ ಇದ್ದಾರೆ, ಅವರೊಂದಿಗೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಸಲಹೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಆ ಮೂಲಕ ಸಂಸತ್ತಿನ ಮಾರ್ಗದರ್ಶನದಂತೆ, ಸಂಸತ್ತಿನ ಸಲಹೆಯಂತೆ ಮಹತ್ವದ ನಿರ್ಧಾರಗಳನ್ನು ಟ್ಯೂಡರ್ ಅರಸರು ತೆಗೆದುಕೊಂಡದ್ದನ್ನು ನಾವು ಕಾಣ್ತಾ ಇದ್ದೀವಿ. ಬಹಳ ಮಹತ್ವದ್ದಿದು. ತದನಂತರ ಮೊದಲನೇ ಸ್ಟುವರ್ಟ್ಸ್ ಬರ್ತಾ ಇದ್ದಾರೆ. ಟ್ಯೂಡರ್ ನಂತರ ಸ್ಟುವರ್ಟ್ಸ್ ಬರ್ತಾ ಇದ್ದಾರೆ. ಸ್ಟುವರ್ಟ್ಸ್ ಅನ್ನೋ ಒಂದು ಕುಟುಂಬ, ಒಂದು ಅರಸು ಕುಟುಂಬ ಇಲ್ಲಿ ಇಂಗ್ಲೆಂಡನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಇಲ್ಲಿ ಮೊದಲನೇ ಜೇಮ್ಸ್ ಬರ್ತಾ ಇದ್ದಾನೆ. ಇಲ್ಲಿ ಇಂಗ್ಲೆಂಡಿನಲ್ಲಿ ಸಮಸ್ಯೆ ಪ್ರಾರಂಭವಾಗ್ತಾ ಇದೆ. ನಾವೇನು BA 1ನಲ್ಲಿ ಥಾಮಸ್ ಹಾಬ್ಸನನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ರಕ್ತಯುಕ್ತ ಕ್ರಾಂತಿ ಮತ್ತು ರಕ್ತರಹಿತ ಕ್ರಾಂತಿಯ ಬಗ್ಗೆ ಚರ್ಚೆ ಮಾಡಿದ್ದೀವೋ ಅದು ಇಲ್ಲಿ ಬರ್ತಾ ಇದೆ. ರೆಫರೆನ್ಸ್ ಮತ್ತೆ ನಿಮಗೆ ಈ ಮೊದಲನೆಯ ಜೇಮ್ಸ್ ಏನು ಮಾಡ್ತಾ ಇದ್ದಾನೆ ಅಂದರೆ ದೈವಿ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾ ಇದ್ದಾನೆ. ದೈವಿ ಸಿದ್ಧಾಂತವನ್ನು ಪ್ರತಿಪಾದಿಸುವುದು ಅಂದರೆ ಏನು? ನಾವೀಗಾಗಲೇ ಕಲ್ತಿದ್ದೀವಿ. ಅರಸ ದೇವರ ಪ್ರತಿನಿಧಿ, ಅರಸನನ್ನು ಪ್ರಶ್ನಿಸುವಂತಿಲ್ಲ, ಅರಸನನ್ನು ವಿರೋಧಿಸುವುದಿಲ್ಲ, ಅರಸ ಮಾಡಿದ್ದೆಲ್ಲ ಸರಿ, ಅರಸ ಒಂದು ವೇಳೆ ತಪ್ಪು ಮಾಡಿದರೆ ಅದು ನಿಮ್ಮ ಪಾಪ, ನಿಮ್ಮ ಪಾಪಕ್ಕಾಗಿ ಅರಸ ತಪ್ಪನ್ನು ಮಾಡ್ತಾ ಇದ್ದಾನೆ, ನಿಮ್ಮ ಪಾಪನ್ನು ತೊಳೆದುಕೊಳ್ಳಿ ಅಂದರೆ ಅರಸ ಮಾತ್ರ ಸರಿ, ಅರಸ ಮಾಡಿದ್ದೇ ಸರಿ ಅನ್ನುವ ವಾದವನ್ನು ಈ ಮೊದಲನೇ ಜೇಮ್ಸ್ ಜಾರಿಗೆ ತಂದು ಬಿಡ್ತಾ ಇದ್ದಾನೆ. ಅರಸ ಮಾಡಿದ್ದೇ ಸರಿ, ನಾನೇ ದೇವರು, ನಾನು ಯಾರಿಗೂ ಹೊಣೆಗಾರನಲ್ಲ, ಪ್ರಜೆಗಳು ನನಗೆ ಹೊಣೆಗಾರರು. ಈ ಒಂದು ವಿಚಿತ್ರ ಸಿದ್ಧಾಂತವನ್ನು ಇಷ್ಟು ಮೊದಲನೇ ಜೇಮ್ಸ್ ತರ್ತಾ ಇದ್ದಾನೆ. ಅವನು ಎಂಥ ಒಂದು ಹಂತಕ್ಕೆ ಹೋಗ್ತಾನೆ ಅಂದರೆ ನಾನೇ ರಾಜ್ಯ, ಮೈ ಸೆಲ್ಫ್ ಇಸ್ ದಿ ಸ್ಟೇಟ್, ಐ ಆಮ್ ದಿ ಗಾಡ್ ಅಂತ ಒಂದು ಸಿದ್ಧಾಂತಕ್ಕೆ ಬರ್ತಾ ಇದ್ದಾನೆ. ಮೈ ಸೆಲ್ಫ್ ಇಸ್ ಗಾಡ್, ಮೈ ಸೆಲ್ಫ್ ಇಸ್ ಸ್ಟೇಟ್ ಅಂದರೆ ನಾನೇ ರಾಜ್ಯ, ನಾನೇ ದೇವರು ಅನ್ನೋ ಒಂದು ವಾದವನ್ನು ಅವನು ಮಂಡಿಸ್ತಾ ಇದ್ದಾನೆ. ಅಂದರೆ ಜನರನ್ನು ಆ ರೀತಿ ಪ್ರಸ್ತಾಪ ಮಾಡ್ತಾ ಇದ್ದಾನೆ. ಇಂಥ ಸನ್ನಿವೇಶದಲ್ಲಿ 1628ರಲ್ಲಿ ಪಿಟಿಷನ್ ಆಫ್ ರೈಟ್ಸ್, ಮ್ಯಾಗ್ನಾ ಕಾರ್ಟಾದಂತಾನೆ ಅರಸನ ಮೇಲೆ ಒಂದು ಸ್ವಲ್ಪ ನಿಯಂತ್ರಣ ಹಾಕಬೇಕು ಅಂತ ಒಂದು ಕಾನೂನನ್ನು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಆತ ನಿರ್ಲಕ್ಷಿಸಿ ಬಿಡ್ತಾ ಇದ್ದಾನೆ.
ಅದಕ್ಕೆ ಗಮನನ ಕೊಡೋದಿಲ್ಲ. ಅದರ ಬಗ್ಗೆ ಯಾವುದೇ ವಿಚಾರವನ್ನು ತೆಗೆದುಕೊಳ್ಳೋದಿಲ್ಲ. ಪರಿಣಾಮ ಏನಾಗ್ತಾ ಇದೆ ಅಂತಂದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದಿಷ್ಟೇ ಅಲ್ಲ, 1647ರಿಂದ 1657ರವರೆಗೆ ಅಲ್ಲಿ ಶೀತಲ ಯುದ್ಧ, ಸಿವಿಲ್ ವಾರ್ ಅಂತ ಕರಿತಾ ಇದ್ದೀವಿ, ನಾಗರಿಕ ಯುದ್ಧ ಪ್ರಾರಂಭವಾಗ್ತಾ ಇದೆ. ಜನರು ಮತ್ತು ಅರಸೊತ್ತಿಗೆ ಪ್ರತಿಪಾದಕರ ಮಧ್ಯೆ ಯುದ್ಧ ಪ್ರಾರಂಭವಾಗ್ತಾ ಇದೆ, ದಂಗೆ ಪ್ರಾರಂಭವಾಗ್ತಾ ಇದೆ. ಪರಿಣಾಮ ಅಲ್ಲಿ ಅರಸನನ್ನು ಕೊಲ್ತಾ ಇದ್ದಾರೆ ಜನ. ಅದಕ್ಕೆ ಹಾಬ್ಸ್ ಹೇಳ್ತಾ ಇದ್ದೇನೆ, ಮೆನ್ ಆರ್ ಲೈಕ್ ಹಂಗ್ರಿ ಫೂಲ್ಸ್, ಮೆನ್ ಆರ್ ಪವರ್ ಸೀಕರ್ಸ್ ಅಂತೇಳಿ. ಜನರಿಗೆ ಅಧಿಕಾರ ಬೇಕು, ಜನರು ಹಸಿದ ತೋಳಗಳಂತಿದ್ದಾರೆ ಅಂತೇಳಿ ಇಲ್ಲಿ ಥಾಮಸ್ ಹಾಬ್ಸ್ ಹೇಳಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದರೆ 1649ರಲ್ಲಿ ಅಲ್ಲಿ ಅರಸನನ್ನು ಜನ ಕೊಂದದ್ದನ್ನು ಆತ ನೋಡ್ತಾ ಇದ್ದಾನೆ. ಇದಕ್ಕೆ ರಕ್ತಯುಕ್ತ ಕ್ರಾಂತಿ ಅಂತ ಕರಿತಾ ಇದ್ದೀವಿ ನಾವು, ರಕ್ತಯುಕ್ತ ಕ್ರಾಂತಿ ಅಂತ ಕರಿತಾ ಇದ್ದೀವಿ. ಈ ರಕ್ತಯುಕ್ತ ಕ್ರಾಂತಿಯ ಪರಿಣಾಮ ಏನಾಗ್ತಾ ಇದೆಯಪ್ಪ ಅಂತಂದರೆ ಇಂಗ್ಲೆಂಡಿನಲ್ಲಿ ಅರಸೊತ್ತಿಗೆ ಕೊನೆಗೊಳ್ತಾ ಇದೆ. ಒಂದು ಆಂತರಿಕ ಸರ್ಕಾರದ ಸ್ಥಾಪನೆ ಆಗ್ತಾ ಇದೆ ಓಲಿವರ್ ಕ್ರಾಮ್ವೆಲ್ನ ನಾಯಕತ್ವದಲ್ಲಿ. ಆದರೆ ಇದು ಅಷ್ಟೊಂದು ಪ್ರಭಾವಿ ಆಗುವುದಿಲ್ಲ. ಪರಿಣಾಮಕಾರಿಯಾದ ಆಡಳಿತವನ್ನು ನೀಡಲಿಕ್ಕೆ ಇದು ಓಲಿವರ್ ಕ್ರಾಮ್ವೆಲ್ನ ನೇತೃತ್ವದಲ್ಲಿ ರಚಿಸಲ್ಪಟ್ಟಂಥ ಒಂದು ವ್ಯವಸ್ಥೆ ಫೇಲ್ ಆಗ್ತಾ ಇದೆ. ಪರಿಣಾಮವಾಗಿ 1688ರಲ್ಲಿ ಅಲ್ಲಿ ಮತ್ತೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅರಸೊತ್ತಿಗೆಯನ್ನು ಮರುಸ್ಥಾಪಿಸ್ತಾ ಇದ್ದಾರೆ. ಈ ಅರಸೊತ್ತಿಗೆ ಮರುಸ್ಥಾಪನೆ ರಕ್ತರಹಿತವಾಗಿ ಆಗ್ತಾ ಇದೆ, ಬಹಳ ಶಾಂತಿಯುತವಾಗಿ ಆಗ್ತಾ ಇದೆ. ಇದು ಯಾವ ರೀತಿ ಶಾಂತಿಯುತವಾಗಿ ಆಗ್ತಾ ಇದೆ ಅಂತಂದರೆ ಇಲ್ಲಿ ವಿಲಿಯಂ ಹಾಗೂ ಮೇರಿಯವರ ಅರಸೊತ್ತಿಗೆ ಬರ್ತಾ ಇದೆ. ಈ ಪ್ರೈವಿ ಕೌನ್ಸಿಲ್ ಕ್ಯಾಬಿನೆಟ್ ಆಗ್ತಾ ಇದೆ ಇದೇ ಸಮಯದಲ್ಲಿ. ಈ ಮೇರಿಯ ಗಂಡ ವಿಲಿಯಂ ಮತ್ತು ಮೇರಿ ಅಂತ ಏನಿರ್ತಾ ಇದ್ದಾರೆ, ಮೇರಿಯವರ ಗಂಡ ವಿಲಿಯಂ ಇವರ ಹಾಲೆಂಡಿನ ಅರಸರು ಇರ್ತಾ ಇದ್ದಾರೆ. ಅವರು ಆರೆಂಜ್, ಕಿಂಗ್ ಆಫ್ ಆರೆಂಜ್ ಅಂತ ಕರೀತಾ ಇದ್ದಾರೆ ವಿಲಿಯಮನನ್ನು. ಅವನನ್ನು ಕರೆಸಿ ಇಂಗ್ಲೆಂಡಿನ ಅರಸೊತ್ತಿಗೆಯ ಮೇಲೆ ಅವರನ್ನು ಮರುಸ್ಥಾಪನೆ ಮಾಡ್ತಾ ಇದ್ದಾರೆ. ಯಾಕಂದರೆ 2ನೇ ಚಾರ್ಲಸ್ ಪಲಾಯನ ಮಾಡಿ ಓಡೋಗಿರ್ತಾನೆ. 2ನೇ ಚಾರ್ಲಸ್ ಪಲಾಯನ ಮಾಡಿ ಹೋಗಿರ್ತಾ ಇದ್ದಾನೆ. ಆ ಕಾರಣಕ್ಕಾಗಿ 1688ರಲ್ಲಿ 2ನೇ ಚಾರ್ಲಸ್ನ ಸ್ಥಾನದಲ್ಲಿ ವಿಲಿಯಮನನ್ನು ಅರಸನನ್ನಾಗಿ ಇಂಗ್ಲೆಂಡಿನ ಜನತೆ ಒಪ್ಪಿಕೊಳ್ತಾ ಇದ್ದಾರೆ. ಇದರ ಪರಿಣಾಮ ಏನಾಗ್ತಾ ಇದೆ ಅಂತಂದರೆ 1689ರಲ್ಲಿ ಬಿಲ್ ಆಫ್ ರೈಟ್ಸ್ ಬರ್ತಾ ಇದೆ. ಈ ಬಿಲ್ ಆಫ್ ರೈಟ್ಸ್ ಏನು ಮಾಡ್ತಾ ಇದೆ ಅಂತಂದರೆ ಸಂಸತ್ತಿಗೆ ಪರಮಾಧಿಕಾರವನ್ನು ನೀಡ್ತಾ ಇದೆ. ಅರಸನ ಅಧಿಕಾರವನ್ನು ಮೊಟಕುಗೊಳಿಸಿ ಸಂಸತ್ತಿಗೆ ಪರಮಾಧಿಕಾರವನ್ನು ನೀಡ್ತಾ ಇದೆ. ಪ್ರಜೆಗಳ ಮೇಲೆ ತೆರಿಗೆ ಹೇರಬೇಕಾದರೆ ನೋಡ್ರಿ, ಬಹಳ ಅದ್ಭುತವಾದ ಇದೊಂದು 1689ರ ಬಿಲ್ ಆಫ್ ರೈಟ್ಸ್. ಸಂಪೂರ್ಣ ಅಧಿಕಾರವು ಸಂಸತ್ತಿಗೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ 1689ರ ಬಿಲ್ ಆಫ್ ರೈಟ್ಸ್ ಹೇಳ್ತಾ ಇದೆ. ಇದು ಏನೇನು ಹೇಳ್ತಾ ಇದೆ? ಅರಸ ಪ್ರಜೆಗಳ ಮೇಲೆ ತೆರಿಗೆ ಹೇರಬೇಕಾದ್ರೆ ಸಂಸತ್ತಿನ ಅನುಮತಿ ಬೇಕು. ಕಾನೂನುಗಳನ್ನು ತಡೆ ಹಿಡಿಯುವುದಿಲ್ಲ, ಅರಸ ಕಾನೂನುಗಳನ್ನು ತಡೆ ಹಿಡಿಯುವುದಿಲ್ಲ. ಅಂದ್ರೆ ಏನು, ಇವತ್ತು ವೆಟೋ ಪವರ್ ಅಂತ ಕರಿತಾ ಇದ್ದೀವಿ, ಸಂಸತ್ತು ಮಾಡಿದಂಥ ಕಾನೂನುಗಳನ್ನ ತಡೆ ಹಿಡಿಯುವುದಿಲ್ಲ ಅಂತ ಹೇಳ್ತಾ ಇದೆ. ಮುಕ್ತ ಚುನಾವಣೆಗಳು ನಡೆಯಬೇಕು ಅಂತ ಹೇಳ್ತಾ ಇದೆ 1689ರ ಕಾನೂನು. ವಾಕ್ ಸ್ವಾತಂತ್ರ್ಯವನ್ನೇ ನೀಡ್ತಾ ಇದೆ. ನೋಡ್ರಿ, ವಾಕ್ ಸ್ವಾತಂತ್ರ್ಯವನ್ನು 1689ರಲ್ಲಿ ಅವರು ಪಡೆದುಕೊಳ್ತಾ ಇದ್ದಾರೆ. ಪರಿಣಾಮ ಏನಾಗ್ತಾ ಇದೆಯಪ್ಪ ಅಂತಂದರೆ ಆ ಮೊದಲನೆಯ ಜೇಮ್ಸ್ನ ಸಮಯದಲ್ಲಿ ಏನು ಅರಸೊತ್ತಿಗೆ ಮತ್ತು ಸಂಸತ್ತಿನ ಪ್ರತಿಪಾದಕರು ಅಥವಾ ಸಾಮಾನ್ಯರು ಮತ್ತು ಶ್ರೀಮಂತರ ಮಧ್ಯೆ ಒಂದು ಏನು ಕಲಹ, ಒಂದು ಘರ್ಷಣೆ ಆಗಿರ್ತದಲ್ಲ, ಅದು ಕೊನೆಯಾಗ್ತಾ ಇದೆ. ಅದು ಕೊನೆಯಾಗಿ ಅಲ್ಲಿ ನಿಯಂತ್ರಿಸಿದ ಅರಸೊತ್ತಿಗೆ ಸ್ಥಾಪನೆಯಾಗಿ ತನ್ಮೂಲಕ ಸಂಸತ್ತಿನ ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಘಟನೆಗಳಲ್ಲಿ ನಡೀತಾ ಇದ್ದಾವೆ. ಈ ಪ್ರೈವಿ ಕೌನ್ಸಿಲ್ ರೂಪಾಂತರವಾಗಿ ಕ್ಯಾಬಿನೆಟ್ ಆಗ್ತಾ ಇದೆ.
ಈ ಕ್ಯಾಬಿನೆಟ್ ಅನ್ನೋದು ಮೊದಲು ಕಬಾಲ್ ಅಂತ ಇರ್ತಾ ಇದೆ, ಅದು ಕ್ಯಾಬಿನೆಟ್ ಆಗ್ತಾ ಇದೆ. ಕ್ಯಾಬಿನೆಟ್ ಅರಸನಿಗೆ ಸಲಹೆ ನೀಡುವಂಥ ಒಂದು ಮಂಡಳಿ ಆಗ್ತಾ ಇದೆ. ತದನಂತರ ಏನಾಗ್ತಾ ಇದೆ ಅಂದರೆ ಬ್ರಿಟನ್ನಲ್ಲಿ ಒಂದು ಭಾಳ ವಿಚಿತ್ರ ಘಟನೆ ನಡೀತಾ ಇದೆ. 1714ರಲ್ಲಿ ಮೊದಲನೇ ಜಾರ್ಜ್ ಇಂಗ್ಲೆಂಡಿನ ಅರಸ ಆಗ್ತಾ ಇದ್ದಾನೆ. 1714ರಲ್ಲಿ ಮೊದಲನೇ ಜಾರ್ಜ್ ಇಂಗ್ಲೆಂಡಿನ ಅರಸ ಆಗ್ತಾ ಇದ್ದಾನೆ. ದುರ್ದೈವ ಅಂದರೆ ಇವನು ಜರ್ಮನಿಯ ಮೂಲದವನು, ಇವನಿಗೆ ಇಂಗ್ಲೀಷ್ ಭಾಷೆನೇ ಬರೋದಿಲ್ಲ. ಈ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ಅಲ್ಲಿ ಒಂದು ಪದ್ಧತಿ ಅಲ್ಲಿವರೆಗೆ ಏನಿತ್ತಂದರೆ ಅರಸ ಕ್ಯಾಬಿನೆಟ್ನ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದ. ದುರ್ದೈವ ಅಂದರೆ ಈ ಮೊದಲನೇ ಜಾರ್ಜ್ಗೆ ಇಂಗ್ಲೀಷ್ ಬರ್ತಾನೆ ಇರಲಿಲ್ಲ, ಆದರೆ ಕ್ಯಾಬಿನೆಟ್ ಮೀಟಿಂಗಿಗೆ ಹೋಗ್ತಿದ್ದ. ಕೊನೆಗೆ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅವನಿಗೆ ಅವರ ಚರ್ಚೆ ತಿಳಿಯೋದಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಕ್ಯಾಬಿನೆಟ್ ಸಮಿತಿಯಲ್ಲಿ ಆ ಮಂತ್ರಿಮಂಡಲದಲ್ಲಿ ಹಿರಿಯನಾದಂಥ ರಾಬರ್ಟ್ ವಾಲ್ಪೋಲ್ನನ್ನು ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕೆ ಕೇಳ್ತಾ ಇದ್ದಾನೆ. ಆ ಮೂಲಕ ಸರ್ ರಾಬರ್ಟ್ ವಾಲ್ಪೋಲ್ ಇಂಗ್ಲೆಂಡಿನ ಮೊದಲ ಪ್ರಧಾನಿಯಾಗ್ತಾ ಇದ್ದಾರೆ. ಸರ್ ರಾಬರ್ಟ್ ವಾಲ್ಪೋಲ್ ಅವರು ಇಂಗ್ಲೆಂಡಿನ ಮೊದಲ ಪ್ರಧಾನಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿಂದ ಇಲ್ಲಿಯವರೆಗೆ ನೋಡ್ರಿ, ಸಂಪ್ರದಾಯ, ಬ್ರಿಟಿಷರು ಸಂಪ್ರದಾಯವನ್ನು ಬಿಟ್ಟು ಕೊಡುವುದಿಲ್ಲ. ಅಲ್ಲಿಂದ ಇಲ್ಲಿಯವರೆಗೆ ಕ್ಯಾಬಿನೆಟ್ನ ಅಧ್ಯಕ್ಷತೆಯನ್ನು ಬ್ರಿಟನ್ನಿನ ಪ್ರಧಾನಿ ವಹಿಸ್ತಾ ಇದ್ದಾರೆ. ನೋಡ್ರಿ, ಎಂಥ ಒಂದು ಅದ್ಭುತ ಬೆಳವಣಿಗೆ. ತದನಂತರ 1837, 1867, 1884ರಲ್ಲಿ ರಿಫಾರ್ಮ್ಸ್ ಆಕ್ಟ್ಸ್ ಅಂತ ಬರ್ತಾ ಇದ್ದಾವೆ. 1832, 1867, 1884ರ ರಿಫಾರ್ಮ್ಸ್ ಆಕ್ಟ್ ಬರ್ತಾ ಇದ್ದಾವೆ. ಈ ರಿಫಾರ್ಮ್ಸ್ ಆಕ್ಟ್ನ ಒಂದು ಪರಿಣಾಮ ಅಲ್ಲಿ ಮತದಾನ ಪ್ರಾರಂಭವಾಗ್ತಾ ಇದೆ. ನೋಡ್ರಿ, ಬಹಳ ಈ 1832ರ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಇಂಗ್ಲೆಂಡಿನ ಮಂತ್ರಿ, ಅಲ್ಲಿನ ಮಂತ್ರಿಯಾಗಿ ಒಬ್ಬ ವ್ಯಕ್ತಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ, ಆತ ಮೇಲ್ಮನೆಗಲ್ಲ ಕೆಳಮನೆಗೆ ಜವಾಬ್ದಾರ ಅನ್ನೋದನ್ನೇ ಈ ರಿಫಾರ್ಮ್ಸ್ ಆಕ್ಟ್ ಹೇಳ್ತಾ ಇದೆ. 1832ರ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಇಂಗ್ಲೆಂಡಿನ ಮಂತ್ರಿಮಂಡಲ ಕೆಳಮನೆಗೆ ಜವಾಬ್ದಾರಿ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು 1909ರಲ್ಲಿ ಲಾರ್ಡ್ ಆಸ್ಕ್ವಿತ್ ಅವರು ಇಂಗ್ಲೆಂಡಿನ ಪ್ರಧಾನಮಂತ್ರಿಯಾಗಿರ್ತಾ ಇದ್ದಾರೆ. ಅದೇ ವೇಳೆಗೆ ಲಾಯ್ಡ್ ಜಾರ್ಜ್ ಅವರು ಹಣಕಾಸು ಮಂತ್ರಿಯಾಗಿರ್ತಾ ಇದ್ದಾರೆ. ಕೆಳಮನೆ ಹಣಕಾಸು ಮಸೂದೆಯನ್ನು ತಿರಸ್ಕರಿಸ್ತಾ ಇದೆ, ಕೆಳಮನೆ ಅಂಗೀಕರಿಸ್ತಾ ಇದೆ, ಮೇಲ್ಮನೆ ತಿರಸ್ಕರಿಸ್ತಾ ಇದೆ. ಪರಿಣಾಮ 1911ರ ಕಾನೂನು ಬಂದು ಮೇಲ್ಮನೆಯ ಅಧಿಕಾರಗಳನ್ನು ಮೊಟಕುಗೊಳಿಸಿ ಮೇಲ್ಮನೆ ಮಸೂದೆಗಳನ್ನು ತಡೆ ಹಿಡಿಯುವ ಅವಧಿಯನ್ನು ಮೊಟಕುಗೊಳಿಸ್ತಾ ಇದ್ದಾರೆ. ಈ ರೀತಿ ಇಂಗ್ಲೆಂಡಿನ ಸಂವಿಧಾನ ಕಾಲಾನುಸಾರವಾಗಿ ಬೆಳೆದು ಬರ್ತಾ ಇದೆ ಅಂತ ನಾವುಗಳು ಹೇಳ್ಬೋದು. ಅಂದರೆ ಇವತ್ತಿನ ಚರ್ಚೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ, ಬ್ರಿಟಿಷ್ ಸಂವಿಧಾನ ಅಲಿಖಿತ ಸಂವಿಧಾನ, ಬ್ರಿಟಿಷ್ ಸಂವಿಧಾನ ನಿಯಂತ್ರಿತ ಅರಸೊತ್ತಿಕೆಯನ್ನು ಹೊಂದಿರುವಂತಹ ಸಂವಿಧಾನ, ಬ್ರಿಟಿಷ್ ಸಂವಿಧಾನ ಸಂಸದೀಯ ವ್ಯವಸ್ಥೆಯನ್ನು ಹೊಂದಿರುವಂತಹ ಸಂವಿಧಾನ, ಬ್ರಿಟಿಷ್ ಸಂವಿಧಾನ ಏಕಾತ್ಮಕ ವ್ಯವಸ್ಥೆಯನ್ನು ಹೊಂದಿರುವಂತಹ ಸಂವಿಧಾನ, ಬ್ರಿಟಿಷ್ ಸಂವಿಧಾನ ನಮ್ಯ ವ್ಯವಸ್ಥೆಯನ್ನು ಹೊಂದಿರುವಂತಹ ಸಂವಿಧಾನ, ಬ್ರಿಟಿಷ್ ಸಂವಿಧಾನದಡಿ ಸಂಸತ್ತು ಸಾರ್ವಭೌಮವಾಗಿದೆ. ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾನೂನುಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅದರ ಜೊತೆಗೆ ಭಾರತದಲ್ಲಿರುವಂತೆ ಸಂಸತ್ತು ಮಾಡಿದಂತಹ ಕಾನೂನುಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾವೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ತಿರಸ್ಕರಿಸುವ ಅಧಿಕಾರ ಇಲ್ಲ. ನ್ಯಾಯಿಕ ಪುನರ್ವಿಮರ್ಶಾ ಅಧಿಕಾರ ಅಲ್ಲಿ ನ್ಯಾಯಿಕ ಪುನರ್ವಿಮರ್ಶಾ ಅಧಿಕಾರ ಇಲ್ಲ. ಸಂಸತ್ತು ಮಾಡಿದಂತಹ ಕಾನೂನುಗಳೇ ರಾಷ್ಟ್ರದ ಅಂತಿಮ ಕಾನೂನುಗಳು ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಇಷ್ಟು ಹಿನ್ನೆಲೆಯೊಂದಿಗೆ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ನನ್ನ ವರ್ಗವನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಬ್ರಿಟಿಷ್ ಸಂವಿಧಾನದ ಲಕ್ಷಣಗಳ ಬಗ್ಗೆ ನಾವುಗಳು ಚರ್ಚೆ ಮಾಡೋಣ. ಧನ್ಯವಾದಗಳು. ತಮಗೆಲ್ಲ ಒಳ್ಳೆಯದಾಗಲಿ.